ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಪಿಡಿಒ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಟಾಪ್ 40 ಪ್ರಶ್ನೆಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿ ಉತ್ತರ ದೆಹಲಿ ಸರ್ಕಾರ. ಕೇಮ್ ಟೆರೆಸಸ್ ಡ್ಯಾಶ್ ನಿಕ್ಷೇಪ ಸಂಚಯನದಿಂದಾಗುತ್ತದೆ. ಇದಕ್ಕೆ ಹಿಮನದಿಗಳ ಅಥವಾ ಹಿಮನದಿ ಸೆಳೆತದಿಂದ ಈ ಒಂದು ನಿಕ್ಷೇಪ ಸಂಚಯನವಾಗುತ್ತದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ನಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ BCD. ಈ ನಯನಾರ್ಗಳು ಶೈವ ಸಂತರಾಗಿದ್ದು ಭಕ್ತಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಪುರಾತನರು ಎಂದು ಕರೆಯಲ್ಪಡುವಂತ ಅವರು 64 ಸಂಖ್ಯೆಯಲ್ಲಿದ್ದರು. ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ? ಸೇತುರಾಮನ್ ಪಂಚನಾಥನ್ ಎಂಬುವರು ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಇಥಿಯೋಪಿಯಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹದ ಹೆಸರು? ಇದಕ್ಕೆ ETRSS-1 ಎಟ್ರಾಸ್-1 ಅಂತ ಕರಿತೀವಿ. ಇದು ಇಥಿಯೋಪಿಯಾ ದೇಶವು ಪ್ರಥಮ ಬಾರಿಗೆ ಉಡಾವಣೆ ಮಾಡಿದಂತಹ ಉಪಗ್ರಹವಾಗಿದೆ. ನದಿ, ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಘನೀಕರಿಸುವ ಅಥವಾ ಎಪ್ಪುಗಟ್ಟಿದ ನೀರಿನ ಪದರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ನಾಲೆಡ್ಸ್ ಎಂದು ಕರೆಯುವರು. ಗಾಲ್ಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಸರಿ ಉತ್ತರ ಈಕ್ವೆಡಾರ್. ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದರು? ಇದಕ್ಕೆ ಸರಿ ಉತ್ತರ ಅನುಚ್ಛೇದ 72 ಭಾಗ 5. ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಪಂಚ್ ಗುರುತಿನ ನಾಣ್ಯಗಳಿಗೆ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಕರಿತೀವಿ ವಿಶಿಷ್ಟ ಸ್ಥಾನವಿದೆ. ಇದಕ್ಕೆ ಅನ್ವಯಿಸುವಂತೆ ಕೆಳಗಿನ ಯಾವ ಹೇಳಿಕೆಗಳು ಸತ್ಯ? ACD ಅಂದರೆ ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ನಾವು ಈ ನಾಣ್ಯಗಳ 1 ಅಥವಾ 2 ಮಗ್ಗುಲುಗಳಲ್ಲಿ ಚಿಹ್ನೆಗಳನ್ನು ಗುರುತಿಸಬಹುದು. ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತವೆ. ಕೆಲಸ ಮಾಡಲು ಸಮರ್ಥವಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಾಗ ಉತ್ಪಾದಕ ಸಾಮರ್ಥ್ಯದ ಅಸಮರ್ಪಕತೆಯೊಂದಿಗೆ ಸಂಬಂಧವುಳ್ಳ ನಿರುದ್ಯೋಗವನ್ನು ಏನಂತ ಕರೀತಾರೆ? ಇದಕ್ಕೆ ಚಕ್ರೀಯ ಆವರ್ತಕ ನಿರುದ್ಯೋಗ. ಭಾರತ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು? KC ವೀಯರ್ ರವರು ಭಾರತ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದ್ದಾರೆ. 2020ನೇ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಇದಕ್ಕೆ 5ನೇ ಸ್ಥಾನದಲ್ಲಿದೆ. ಜೆಲೆನ್ಸ್ಕಿ ಅವರಿಂದ ಮುಂದುವರಿಸಲ್ಪಟ್ಟಂತಹ ವಲಸೆ ಸಂಕ್ರಮಣ ಸಿದ್ಧಾಂತವು ದ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಡ್ಯಾಶ್ ದ ಆಧಾರದ ಮೇಲೆ ಇದೆ. ಜನಸಂಖ್ಯಾಶಾಸ್ತ್ರದ ಸಂಕ್ರಮಣ ಮಾದರಿ ಇದರ ಮೇಲೆ ಇದು ಆಧಾರಿತವಾಗಿದೆ. ಹಿಂದೂ ಪ್ರತಿಮಾಶಾಸ್ತ್ರದ ಪ್ರಕಾರ ಚತುರ್ವಿಶಂತಿ ಮೂರ್ತಿ ಎಂಬ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಚಿಸುತ್ತದೆ? ಇದು ವಿಷ್ಣುವಿನ 4 ಹಸ್ತಗಳಲ್ಲಿ ಇರುವ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನು ಗುರುತಿಸುವುದಾಗಿದೆ. ಭಾರತೀಯ ನೌಕಾಪಡೆ ನಿಶ್ಚಿತಗೊಳಿಸಿದಂಥ ವಿಂಗ್ ಡಾರ್ನಿಯರ್ ಕಣ್ಗಾವಲು ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್ ಯಾರು? ಇದಕ್ಕೆ ಬಿಹಾರದಿಂದ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಸ್ವರೂಪ್. JNPU ಅಳೆಯುವುದು ಏನನ್ನ? ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ವಿದೇಶಿಯ ಉತ್ಪನ್ನ. ಭಾರತದ ಅಟಾರ್ನಿ ಜನರಲ್ ಅನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ ಸರಿಯಾದಂತಹ ಉತ್ತರವಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 2019ರಲ್ಲಿ ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು ಇದು ಪ್ರಚಲಿತದಲ್ಲಿರುವಂತಹ ಈ ಕೆಳಗಿನ ಯಾವ ಕಾಯ್ದೆಯನ್ನು ಬದಲಿಸುವುದಾಗಿದೆ? ವಲಸೆ ಕಾಯ್ದೆ 1983. ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ? ದಕ್ಷಿಣ ಆಫ್ರಿಕಾ. ಈ ಕೆಳಗಿನವುಗಳಲ್ಲಿ ಯಾವುವು ಇಂಡೋ ಗ್ರೀಕ್ ಮತ್ತು ಕುಶಾನ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿದ್ದಾವೆ?
ಎ, ಬಿ ಮತ್ತು ಡಿ ಮಾತ್ರ. ಅಂದರೆ ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳು, ದ್ವೈಭಾಷಿಕ ನಾಣ್ಯಗಳು, ರಾಜರ ಚಿತ್ರಗಳು ಅಥವಾ ರಾಜರ ಪ್ರತಿಮಾ ಶಿಲ್ಪಗಳನ್ನು ಒಳಗೊಂಡಿವೆ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ಸಚಿವಾಲಯವು ಘೋಷಿಸಿತು? ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯ. ಕೆಳಕಂಡವುಗಳಲ್ಲಿ ಯಾವುದೂ ತೆರಿಗೆಯೇತರ ಆದಾಯವಲ್ಲ? ಬಡ್ಡಿ ತೆರಿಗೆ. ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಡ್ಯಾಶ್ ಆಗಿರುತ್ತದೆ? ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಸುಧಾರಣೆ ಮಾಡುವುದು ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿಯಾಗಿರುತ್ತದೆ. ಝೈಡ್ ಋತುಮಾನದಲ್ಲಿ ಬೆಳೆಯುವಂತಹ ಒಂದು ಬೆಳೆ ಯಾವುದು? ಕಲ್ಲಂಗಡಿ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಅಲಹಾಬಾದ್ ಸ್ತಂಭಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಎ, ಬಿ, ಡಿ ಮಾತ್ರ. ಅವನು ಕಾಮರೂಪ, ಸಮತಾಟ ಮುಂತಾದ ಗಡಿರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಗಳನ್ನು ಅವನಿಗೆ ನೀಡುವಂತೆ ಮಾಡಿದನು. ಶಕರನ್ನು, ಮರುಂಡರನ್ನು ಯುದ್ಧದಿಂದ ಹೊರಹಾಕಿದನು. ಯೌಧೇಯ, ಮಾದ್ರಕ, ಮಾಳ್ವರನ್ನು ಕೂಡ ನಿರ್ಮೂಲನೆಯನ್ನ ಮಾಡಿದನು ಎನ್ನುವಂಥ ಮಾಹಿತಿಯನ್ನು ಅದು ತಿಳಿಸುತ್ತದೆ. ಇತ್ತೀಚೆಗೆ ಉದ್ಘಾಟಿತವಾದ ದೀಮ್ಕೋ ಸೇತುವೆಯು ಈ ಕೆಳಗಿನ ಯಾವ ಎರಡು ಕಣಿವೆಗಳನ್ನು ಸಂಪರ್ಕಿಸುತ್ತದೆ? ದಿಬಾಂಗ್ ಕಣಿವೆ ಮತ್ತು ಲೋಹಿತ್ ಕಣಿವೆ. ಪ್ರಸಕ್ತ ಶಕದ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರವು ಈ ಕೆಳಗಿನ ಯಾವ ಬಂದರುಗಳೊಂದಿಗೆ ಸಂಬಂಧಿಸಿತ್ತು? ಎ, ಬಿ, ಸಿ. ಬರೂಚ್, ಅರಿಕ್ಮೇಡು, ಹಾಗೆಯೇ ಮಜರೀಸ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಸ್ವೀಡಿಷ್ನ ಗ್ರೇಟ್ ಥನ್ಬರ್ಗ್ ಎಂಬ ಯುವತಿಯು ಹವಾಮಾನ ಬದಲಾವಣೆ ವಿರುದ್ಧದ ಚಳವಳಿ ತೊಡಗಿದ್ದು ಈ ಕೆಳಗಿನ ಯಾವ ಕಾರಣಗಳಿಗಾಗಿ 2019ರ ಮಧ್ಯೆ ಸುದ್ದಿಯಲ್ಲಿದ್ದರು? ರೈಟ್ ಲವ್ಲಿವುಡ್ ಪ್ರಶಸ್ತಿಯನ್ನು ಗಳಿಸಿದ್ದಕ್ಕಾಗಿ. ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ? ಬೀದರ್ ಮತ್ತು ಕಲಬುರಗಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್ನೊಂದಿಗೆ ಮತ್ತು ಕಾರ್ಪೊರೇಷನ್ ಬ್ಯಾಂಕನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನಗೊಳಿಸುವಿಕೆಯನ್ನು ಪ್ರಕಟಿಸಿತು. ಈ ಕೆಳಗಿನ ಹಿನ್ನೆಲೆಯಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಈ ಎಲ್ಲ 4 ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಸ್ಥಾಪನೆಯಾದವು. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಡ್ಯಾಶ್ಗೆ ಸಂಬಂಧಿಸಿದೆ? ಮುಕ್ತ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳನ್ನು ಕೊಳ್ಳುವಿಕೆ ಮತ್ತು ಮಾರುವಿಕೆಗೆ ಇದು ಸಂಬಂಧಿಸಿದೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಗಸ್ಟ್ 1952ರಲ್ಲಿ ಸ್ಥಾಪಿಸಲಾಯಿತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೆಳಗಿನ ಸಮಿತಿಗಳು ಮತ್ತು ಅವುಗಳ ಆಜ್ಞೆಯನ್ನು ಪರಿಗಣಿಸಿ. ಬಿ ಮತ್ತು ಸಿ ಮಾತ್ರ. ನಂದನ್ ನಿಲೇಕಣಿ ಡಿಜಿಟಲ್ ಪಾವತಿಗಳನ್ನು ಪಾವತಿಸುವುದು. ಬಿಮಲ್ ಜಲನ್ ರವರು ಆರ್ಥಿಕ ಬಂಡವಾಳ ಚೌಕಟ್ಟು. ಇವೆರಡೂ ಹೊಂದಾಣಿಕೆಗಳು ಸರಿಯಾಗಿದ್ದಾವೆ. ಈ ಕೆಳಗಿನವುಗಳಲ್ಲಿ ಯಾವುದು 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿದೆ? ನೀಡಿರುವಂಥದ್ರಲ್ಲಿ ದಕ್ಷಿಣ ಕನ್ನಡ ಸರಿಯಾಗಿದೆ. ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು ಯಾವುವು? ನಾಗಾವಿ, ಲಕ್ಕುಂಡಿ, ಸಾಲೋಟಗಿ, ಹರಿಹರಪುರ ಅಗ್ರಹಾರಗಳಿಗೆ ಪ್ರಸಿದ್ಧವಾಗಿದೆ. 2020-21ನೇ ಕೇಂದ್ರ ಮುಂಗಡಪತ್ರದಲ್ಲಿ ಆರೋಗ್ಯ ಸುರಕ್ಷಾ ವಲಯಕ್ಕೆ ನಿಗದಿಪಡಿಸಿರುವಂತಹ ಹಣ ಎಷ್ಟು? 69,000 ಕೋಟಿಗಳು. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ಇದಕ್ಕೆ ಬುಧಘಾಗ್ ಮಹಾನದಿ. ಇನ್ನುಳಿದಂಥ ಎಲ್ಲ ಹೊಂದಾಣಿಕೆಗಳು ಸರಿಯಾಗಿದ್ದಾವೆ. ಇದು ಒಂದು ತಪ್ಪಾದ ಹೊಂದಾಣಿಕೆಯಾಗಿದೆ. ಭದ್ರತೆಯನ್ನು ಹಲವಾರು ಬಾರಿ ಮಾರಬಲ್ಲ ಬಂಡವಾಳ ಮಾರುಕಟ್ಟೆಯು ಯಾವುದಾಗಿದೆ? ದ್ವಿತೀಯಕ ಮಾರುಕಟ್ಟೆಯಾಗಿದೆ.